ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು ನಿರ್ಲಕ್ಷ್ಯವಿಲ್ಲದೆ ಒಮ್ಮೆ ಇಲ್ಲಿರುವ ಸಟಕ ಮುಟ್ಟಿ ದೂರ ಆಗಿರುವ ನಿನ್ನ ಸಂಬಂಧ ಹತ್ತಿರ ಮಾಡುತ್ತೀನಿ ಅಂತ ಸಾಯಿ ಒಂದು ಸಂದೇಶವನ್ನು ತಂದಿದ್ದಾರೆ. ಈ ಸಂದೇಶವನ್ನು ನಮ್ಮ ಕಣ್ಣಿಗೆ ಬಿದ್ದಿದೆ ಅಂದರೆ ಖಂಡಿತ ಸಾಯಿ ಏನೋ ಹೇಳಬೇಕು ಅಂತ ಬಂದಿದ್ದಾರೆ. ನಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ತರಕ್ಕೆ ಸಾಯಿ ಈ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಮತ್ತೆ ತಪ್ಪದೆ ಈ ಸಂದೇಶವನ್ನು ಪೂರ್ತಿಯಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿರುವಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಎಲ್ಲರೂ ಕೂಡ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಆ ಸ್ಟಿಕ್ನ ತಗೊಳ್ಳಿ. ಸಾಯಿ ಕೈಯಲ್ಲಿ ಇರೋವಂಥದ್ದು ಸಟಕ ಅಂತ ಕರಿತೀವಿ. ಅದನ್ನು ಪ್ರತಿಯೊಬ್ಬರು ಮುಟ್ಟಿ ಸಾಯಿ ಏನು ಹೇಳಬೇಕು ಅಂತ ಹೇಳ್ತಾ ಇದ್ದಾರೋ ಒಮ್ಮೆ ನೋಡಿ. ಇಂದು ನಾನು ನಿನಗೆ ಒಂದು ಸತ್ಯವನ್ನು ಹೇಳುತ್ತೀನಿ ಮಗು. ಈ ಸತ್ಯವನ್ನು ಅರ್ಥ ಮಾಡಿಕೊಂಡ ದಿನದಿಂದ ನಿನ್ನ ಮನಸ್ಸಿನ ಅರ್ಧ ಭಾರ ಇಳಿದು ಹೋಗುತ್ತದೆ. ನನ್ನ ಮೇಲೆ ನಂಬಿಕೆ ಇರಲಿ. ನೀನು ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡುತ್ತಿದ್ದೀಯಾ. ಅದು ಏನೆಂದರೆ, ಎಲ್ಲರೂ ನಿನ್ನ ಬಗ್ಗೆ ಒಳ್ಳೆಯದನ್ನೇ ಮಾತನಾಡಬೇಕು ಎಂದು ಬಯಸುತ್ತಿದ್ದೀಯಾ. ಯಾರು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು ಎಂದು ಪ್ರಯತ್ನಿಸುತ್ತಿದ್ದೀಯಾ. ಯಾರು ಬೇಸರ ಮಾಡಿಕೊಳ್ಳಬಾರದು ಎಂದು ನಿನ್ನ ಮನಸ್ಸನ್ನೇ ನೋಯಿಸುತ್ತಿದ್ದೀಯಾ. ಆದರೆ ಮಗು, ಇದು ಸಾಧ್ಯವೇ ಇಲ್ಲ. ಸೂರ್ಯ ಎಲ್ಲರ ಮನೆಗೂ ಬೆಳಕು ಕೊಡುತ್ತಾನೆ. ಆದರೂ ಕೆಲವರು ಬಿಸಿಲನ್ನು ಬಯುತ್ತಾರೆ. ಮಳೆ ಎಲ್ಲರಿಗೂ ನೀರು ಕೊಡುತ್ತದೆ. ಆದರೂ ಕೆಲವರು ಮಳೆಯನ್ನು ಶಪಿಸುತ್ತಾರೆ. ಹಾಗಿದ್ದಾಗ ನೀನು ಎಲ್ಲರನ್ನು ಹೇಗೆ ಸಂತೋಷಪಡಿಸುತ್ತೀಯಾ. ನೀನು ಒಳ್ಳೆಯನಾಗಿದ್ದರೂ ಟೀಕೆ ಬರುತ್ತದೆ, ಮೌನವಾಗಿದ್ದರೂ ಬರುತ್ತದೆ, ಮಾತನಾಡಿದರೂ ಬರುತ್ತದೆ. ಆದ್ದರಿಂದ ಜನರ ಮಾತುಗಳನ್ನು ಜೀವನದ ತೀರ್ಪು ಎಂದು ತೆಗೆದುಕೊಳ್ಳಬೇಡ ಮಗು. ನೀನು ಗಮನಿಸಿದ್ದೀಯಾ, ಕೆಲವರು ನಿನ್ನ ಕೆಲಸವನ್ನು ನೋಡೋದಿಲ್ಲಲ್ವಾ. ನೀನು 10 ಒಳ್ಳೆಯ ಕೆಲಸ ಮಾಡಿದರೂ ಒಂದು ಸಣ್ಣ ತಪ್ಪನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತಾರೆ. ಅವರ ಸ್ವಭಾವವನ್ನು ನೀನು ಬದಲಾಯಿಸಲಾರೆ. ಆದರೆ ಅವರ ಮಾತಿನಿಂದ ನಿನ್ನ ಮನಸ್ಸು ಒಡೆಯದಂತೆ ನೋಡಿಕೊಳ್ಳಬಹುದು. ಇನ್ನೊಂದು ವಿಷಯ ಹೇಳುತ್ತೀನಿ. ಜೀವನದಲ್ಲಿ ಎಲ್ಲರಿಗೂ ಹೌದು ಎಂದು ಹೇಳುವ ಮನುಷ್ಯ ಕೊನೆಗೆ ತನ್ನ ಜೀವನಕ್ಕೆ ಇಲ್ಲ ಎಂದು ಹೇಳಬೇಕಾಗುತ್ತದೆ. ಯಾರಾದರೂ ಕೇಳಿದರೆ ತಕ್ಷಣ ಓಡಿ ಸಹಾಯ ಮಾಡುತ್ತೀಯ. ಯಾರಾದರೂ ಕರೆದರೆ ನಿನ್ನ ಕೆಲಸ ಬಿಟ್ಟು ಹೋಗುತ್ತೀಯ. ಯಾರಾದರೂ ಬೇಡಿಕೊಂಡರೆ ನಿನ್ನ ಅವಶ್ಯಕತೆಯನ್ನೇ ಮರೆತು ಕೊಡುತ್ತೀಯ. ಇವೆಲ್ಲ ಕೂಡ ಒಳ್ಳೆಯ ಗುಣಗಳೇ. ಆದರೆ ಅದೇ ಜನರು ನಿನಗೆ ಅಗತ್ಯ ಬಂದಾಗ ಹತ್ತಿರ ಇರದೇ ಇರಬಹುದು. ಆಗ ನಿನಗೆ ನೋವಾಗುತ್ತದೆ ಮಗು. ಏಕೆ ಗೊತ್ತಾ, ನೀನು ಸಹಾಯ ಮಾಡಿದ್ದು ಪ್ರೀತಿಯಿಂದ, ಆದರೆ ಪ್ರತಿಫಲವನ್ನು ನಿರೀಕ್ಷಿಸಿದ್ದೆ. ಮಗು, ಒಳ್ಳೆಯ ಕೆಲಸ ಮಾಡು, ಆದರೆ ಲೆಕ್ಕ ಇಟ್ಟುಕೊಳ್ಳಬೇಡ. ನೀನು ಕೊಟ್ಟ ಪ್ರೀತಿಯನ್ನು ನಾನೇ 1000 ಪಟ್ಟು ಹಿಂದಿರುಗಿಸುತ್ತೇನೆ, ಜನರು ಅಲ್ಲ. ನಾನು ಮತ್ತೊಂದು ವಿಷಯ ಹೇಳುತ್ತೀನಿ ಮಗು, ನೆನಪಿರಲಿ. ನಿನ್ನ ಮನಸ್ಸಿಗೆ ಶಾಂತಿ ಬೇಕಾದರೆ ಪ್ರತಿ ವಿಷಯಕ್ಕೂ ಉತ್ತರ ಕೊಡಬೇಕೆಂಬ ಅಭ್ಯಾಸ ಬಿಡು. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ. ಕೆಲವೊಮ್ಮೆ ಹಿಂದೆ ಸರಿಯೋದೇ ದೊಡ್ಡ ಗೆಲುವು. ಕೆಲವೊಮ್ಮೆ ಬಿಟ್ಟು ಬಿಡೋದೇ ನಿಜವಾದ ಜ್ಞಾನ. ನೀನು ಎಲ್ಲ ಯುದ್ಧವನ್ನು ಗೆಲ್ಲಬೇಕಾಗಿಲ್ಲ. ಮನಸ್ಸನ್ನು ಕಳೆದುಕೊಳ್ಳದಿದ್ದರೆ ಸಾಕು ಮಗು. ಇಂದಿನಿಂದ ಒಂದು ನಿರ್ಧಾರ ಮಾಡು. ನಿನ್ನನ್ನು ಗೌರವಿಸುವವರ ಜೊತೆ ಸಮಯ ಕಳೆಯು. ನಿನ್ನನ್ನು ಬಳಸಿಕೊಳ್ಳುವವರ ಹಿಂದೆ ಓಡಬೇಡ. ನಿನ್ನನ್ನು ಹೋಲಿಸುವವರ ಮಾತು ಕೇಳಬೇಡ. ನಿನ್ನ ಮೌಲ್ಯವನ್ನು ನೀನೇ ತಿಳಿದುಕೋ. ನೀನು ನನ್ನ ಮಗು. ನಿನ್ನ ಬೆಲೆ ಜನರು ಹೇಳೋದಿಲ್ಲ. ನಾನು ಕೊಟ್ಟ ಜೀವವೇ ನಿನ್ನ ಮೌಲ್ಯ ಮಗು. ಇಂದಿನ ಈ ಸಂದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೋ. ನಿನ್ನ ಜೀವನ ನಿಧಾನವಾಗಿ ಬದಲಾಗಲು ಆರಂಭವಾಗುತ್ತದೆ. ನಿನ್ನ ಸಾಯಿ ಏನೇ ಹೇಳಿದ್ರು ನಿನ್ನ ಜೀವನ ಸಂತೋಷವಾಗಿರಬೇಕು ಅಂತ ಹೇಳುತ್ತಾರೆ. ಇವತ್ತು ನನ್ನ ಮೇಲೆ ನೀನು ಪೂರ್ತಿ ನಂಬಿಕೆ ಇಟ್ಕೊಂಡು ಇವತ್ತು ಸಾಯಿ ಕೈಯಲ್ಲಿರುವಂಥ ಸಟಕ ಮುಟ್ಕೊಂಡಿದ್ದೀಯ. ನಿನ್ನ ಜೀವನದಲ್ಲಿ ಏನು ಕಳ್ಕೊಂಡಿದೆಯೋ ಅದು ಖಂಡಿತ ನಿನ್ನ ಮುಂದಕ್ಕೆ ಬರುತ್ತೆ. ದೂರ ಆಗಿರುವ ನಿನ್ನ ಸಂಬಂಧ, ಅದು ಹೆಂಡತಿ ಗಂಡ ಇಬ್ಬರು ಜಗಳ ಮಾಡಿಕೊಂಡು ದೂರ ಆಗಿದ್ರೂ ಕೂಡ, ಅಥವಾ ಅಕ್ಕ ತಂಗಿ, ಅಥವಾ ಅಣ್ಣ ತಮ್ಮ, ಅಥವಾ ಅಣ್ಣ ತಂಗಿ,
ಅಕ್ಕ ತಮ್ಮ ಈ ರೀತಿ ಯಾವುದೇ ಬಂಧ ನಿಮ್ಮ ಮನೆಯಲ್ಲಿ ಏನಾದರೂ ಈ ಥರ ಕಷ್ಟಗಳು ಬಂದು ನಿಮ್ಮ ಜೀವನದಲ್ಲಿ ಇಂತಹ ಬಂಧ ಯಾವುದಾದ್ರೂ ಸಂಬಂಧ ಕಳ್ಕೊಂಡಿದ್ರೆ ಖಂಡಿತ ತಿರುಗಿ ನಿಮ್ಮ ಲೈಫ್ಗೆ ವಾಪಸ್ ಬರುತ್ತೆ. ನನ್ನ ಮೇಲೆ ಪೂರ್ತಿ ವಿಶ್ವಾಸ ಇರಲಿ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಕಾಣುತ್ತದೆ. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಅನಿಸುತ್ತದೆ. ನಮ್ಮವರೇ ನಮ್ಮನ್ನು ದೂರ ಮಾಡುತ್ತಾರೆ. ನಾವು ಮಾಡಿದ ಒಳ್ಳೆಯ ಕೆಲಸಕ್ಕೂ ಬೆಲೆ ಸಿಗೋದಿಲ್ಲ. ಆ ಸಮಯದಲ್ಲಿ ಮನಸ್ಸು ಕೇಳುತ್ತದೆ, ದೇವರೇ, ನಾನು ಇಷ್ಟೊಂದು ಪ್ರಾರ್ಥನೆ ಮಾಡುತ್ತಿದ್ದೇನೆ, ಆದರೂ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟ ಅಂತ ನೀನು ನಿನ್ನ ಮನಸ್ಸಿಗೆ ಪ್ರಶ್ನೆ ಹಾಕ್ಕೊಂತೀಯ. ಸಾಯಿ ಮುಂದೆ ಬೇಡ್ಕೊಂತೀಯ. ಮಗು, ಒಂದು ನೆನಪಿರಲಿ, ನಿನ್ನ ಜೀವನದಲ್ಲೂ ಈಗ ನಡೆಯುತ್ತಿರುವ ಕಷ್ಟಗಳು ನಿನ್ನನ್ನು ಮುರಿಯಲು ಬಂದಿಲ್ಲ, ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಲು ಬಂದಿವೆ. ನೀನು ಇಂದು ಅಳುತ್ತಿರುವ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನೀನು ಮಾಡಿದ ಪ್ರತಿಯೊಂದು ಪ್ರಾರ್ಥನೆ ನನ್ನ ಬಳಿಗೆ ತಲುಪಿದೆ. ಆದರೆ ಮಗು, ನನ್ನ ಸಮಯ ಮತ್ತು ನಿನ್ನ ಸಮಯ ಒಂದೇ ಆಗುವುದಿಲ್ಲ. ನೀನು ಹಿಂದೆ ಫಲಿತಾಂಶ ಬಯಸುತ್ತೀಯ, ಆದರೆ ನಾನು ನಿನಗೆ ಜೀವನ ಪೂರ್ತಿ ಸಂತೋಷ ಕೊಡುವ ಸಮಯವನ್ನು ಆರಿಸಿಕೊಂಡಿದ್ದೇನೆ. ಆದ್ದರಿಂದ ಆತುರ ಪಡಬೇಡ. ಇನ್ನೊಂದು ವಿಷಯ ನೆನಪಿಟ್ಕೋ, ಕೆಲವರು ನಿನ್ನನ್ನು ಅವಮಾನ ಮಾಡಿರಬಹುದು. ಎಲ್ಲರಿಗೂ ಕೂಡ ಒಂದು ದಿನ ತಪ್ಪದೆ ನೀನು ಸಮಾಧಾನ ಕೊಡ್ತೀಯ. ಖಂಡಿತ ನಿನ್ನ ಲೈಫು ಆ ರೀತಿ ಬದಲಾವಣೆ ಆಗುತ್ತದೆ ಅಂತ ಸಾಯಿ ಇವತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶವನ್ನು ಅರ್ಥ ಮಾಡಿಕೊಂಡಿರೋರೆಲ್ಲರೂ ಕೂಡ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ ಮತ್ತೆ ನಮ್ಮ ಸಾಯಿ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.